ಸಕ್ರೆಬೈಲ್ ಕ್ಯಾಂಪಲ್ಲಿ ಬೆಳಗ್ಗೆನೇ ಆನೆಗಳು ನೋಡಬೇಕು ಅಂದರೆ ಕಾಡಿಂದ ಕರ್ಕೊಂಬರ್ತಾ ಇದ್ದಾರೆ ನೋಡಿ. ನಮ್ಮ ಪಾರ್ಥ ಆನೆ, ಹಾಗೆ ವಜ್ರ ನಮ್ಮ ಸಕಲೇಶ್ಪುರದಲ್ಲಿ ಹಿಡಿದಿದ್ದು. ಅದ್ರ ಹಿಂದ್ಗಡೆ ನಮ್ಮ ಸೋಮಣ್ಣ, ಚೋಟಾ ಭೀಮಾ ಅಂತಲೇ ಕರೀತಾರೆ, ಅವನು ಕೂಡ ನಮ್ಮ ಸಕಲೇಶ್ಪುರ ಭಾಗದಲ್ಲೇ ಹಿಡಿದಿದ್ದು. ಅಭಿಮನ್ಯುನೇ ಹಿಡಿದಿದ್ದು ಇವನು ಕೂಡ. ಬೆಳಗ್ಗೆ ಕರೆಕ್ಟಾಗಿ 8:30, 8:45 ಬಂದರೆ ಈ ಥರ ಒಂದು ಒಳ್ಳೆ ಆನೆ ಬರ್ತಾ ಇರೋದನ್ನ ನೋಡ್ಬೋದು ನೋಡಿ. ಒಂದು ಫಾರೆಸ್ಟ್ ಒಳಗಡೆಯಿಂದ ಜಂಗಲ್ ಲಾಡ್ಜಸ್ ಇದೆ, ಅಲ್ಲಿಂದ ಎಲ್ಲ ಆನೆಗಳು ಬರ್ತವೆ ಇವಾಗ ಕ್ಯಾಂಪ್ಗೆ. ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ಥರ ಲೈನಿಗೆ ಆನೆಗಳು ಬರೋದು. ನೀವು ಕೂಡ ಬಂದರೆ ಸಕ್ರೆಬೈಲ್ ಎಲಿಫೆಂಟ್ ಕ್ಯಾಂಪ್ಗೆ ಬೆಳಗ್ಗೆ 8:30 8:45ಗೆ ಆ ಗೇಟ್ ಏನಿದೆ ಅಲ್ಲಿ ನಿಂತ್ಕೊಂಡ್ರೆ ಈ ಥರ ಬರೋದು ಒಂದು ಒಳ್ಳೆ ದೃಶ್ಯ ಕಾಣಿಸುತ್ತೆ ನೋಡಿ. ನಮ್ಮ ಜೂನಿಯರ್ ಭೀಮಾ ಇವನು ಎಲ್ಲ ಇವಾಗ ಕ್ಯಾಂಪ್ ಒಳಗೆ ಹೋಗ್ತಾ ಇದ್ದಾವೆ. ಬನ್ನಿ ನಾವು ಕೂಡ ಕ್ಯಾಂಪ್ ಒಳಗೆ ಹೋಗೋಣ. ಬೆಳಗ್ಗೆ 9 ಗಂಟೆಗೆ ಕ್ಯಾಂಪ್ ಓಪನ್ ಆಗುತ್ತೆ. ಒಬ್ರಿಗೆ 50 ರೂಪಾಯಿ ಟಿಕೆಟ್ ಇರುತ್ತೆ ನೋಡಿ. ಹೀಗೆ ಎಲ್ಲ ಆನೆಗಳು ಲೈನಿಗೆ ಬಂದು ನದಿಲಿ ಸ್ನಾನ ಮಾಡಿಸಿ, ಹಾಗೆ ಅಲ್ಲಿ ರೇಷನ್ ಕೊಟ್ಟು ಲೈನ್ ಅಂತಾರಲ್ಲ ಅಲ್ಲಿ ನಿಲ್ಲಿಸ್ತಾರೆ. ಈಗ ಪ್ರತಿಯೊಂದು ಆನೆನೂ ಬರುತ್ತೆ, ಯಾವ್ಯಾವ ಆನೆ ಬರುತ್ತೆ ನೋಡೋಣ. ಹಾಗೆ ಇದ್ರ ಹಿಂದೆ ಹೋಗೋಣ ಬನ್ನಿ, ಸ್ನಾನ ಮಾಡಿಸ್ತಾರೆ ನೋಡೋಣ. ನೀವು ಕೂಡ ಬಂದರೆ ಇಲ್ಲಿ ಆನೆಗೆ ಸ್ನಾನ ಮಾಡಿಸ್ಬೋದು ನೋಡಿ. ಸಮ್ಮರ್ ಆಗಿರೋದ್ರಿಂದ ತುಂಬ ಜನ, ಕ್ರೌಡ್ ಅಂತೂ ತುಂಬ ಜನ ಇದ್ದಾರೆ. ನೀವು ಕೂಡ ಇಲ್ಲಿ ಬಂದರೆ ಸ್ನಾನ ಮಾಡಿಸ್ಬೋದು ಆನೆಗೆ. ಇಲ್ಲಿ ಒಬ್ರಿಗೆ 100 ರೂಪಾಯಿ ಟಿಕೆಟ್ ಇರುತ್ತೆ. ಹಾಗೆ ಪ್ರತಿದಿನ ಒಂದು 10 ರಿಂದ 12 ಆನೆ ಕರ್ಕೊಂಬರ್ತಾರೆ ಕ್ಯಾಂಪ್ಗೆ. ಸ್ನಾನ ನೀವು ಕೂಡ ಮಾಡಿಸ್ಬೋದು. ನಮ್ಮ ದುಬಾರೆಗೂ ಇಲ್ಲಿಗೂ ಏನು ಡಿಫ್ರೆನ್ಸ್ ಅಂದರೆ, ದುಬಾರೆಯಲ್ಲಿ ಬೆಳಗ್ಗೆ 9 ಗಂಟೆಯಿಂದ 11 ಗಂಟೆವರೆಗೆ ಕ್ಯಾಂಪ್ ಟೈಮಿಂಗ್ ಇರುತ್ತೆ. ಹಾಗೆ ಅಲ್ಲಿ ಒಬ್ರಿಗೆ 300 ರೂಪಾಯಿ ಸ್ನಾನ ಮಾಡ್ಸೋಕ್ಕೆ. ಆಮೇಲೆ ಗೌರ್ಮೆಂಟ್ ಹಾಲಿಡೇ ದಿನ ಬಂದು 500 ರೂಪಾಯಿ ಇರುತ್ತೆ ಒಬ್ರಿಗೆ ಸ್ನಾನ ಮಾಡ್ಸೋಕ್ಕೆ. ಇಲ್ಲಿ ಬಂದು ಯಾವುದೇ ದಿನ ಇದ್ರೂ 100 ರೂಪಾಯಿ ಟಿಕೆಟು ಸಕ್ರೆಬೈಲ್ ಎಲಿಫೆಂಟ್ ಕ್ಯಾಂಪಲ್ಲಿ. ಹಾಗೆ ನಮ್ಮ ದುಬಾರೆ ಕ್ಯಾಂಪು, ಮತ್ತಿಗೂಡು ಕ್ಯಾಂಪ್ ಆದರೆ ಪ್ರತಿದಿನ ಬೆಳಗ್ಗೆ ಸಂಜೆ 2 ಟೈಮ್ ಓಪನ್ ಇರುತ್ತೆ. ನಮ್ಮ ಸಕ್ರೆಬೈಲ್ ಎಲಿಫೆಂಟ್ ಕ್ಯಾಂಪ್ ಬಂದು ಬೆಳಗ್ಗೆ 9 ಗಂಟೆಗೆ ಓಪನ್ ಆದರೆ 1 ಗಂಟೆ ತನಕ ಓಪನ್ ಇರುತ್ತೆ. ಒಂದೇ ಟೈಮ್ ಓಪನ್ನು ಡೈಲಿ. ಆದರೆ ನಿಮಗೆ ಜಾಸ್ತಿ ಅವರ್ಸು ಸ್ಪೆಂಡ್ ಮಾಡ್ಬೋದು ಎಲಿಫೆಂಟ್ ಕ್ಯಾಂಪಲ್ಲಿ, ಸಕ್ರೆಬೈಲ್ ಎಲಿಫೆಂಟ್ ಕ್ಯಾಂಪಲ್ಲಿ. ಹಾಗೆ ಆನೆ ಜೊತೆ ಫೋಟೋ ಕೂಡ ಹೊಡ್ಸ್ಕೊಂಡು ಇಲ್ಲಿ ಸ್ನಾನ ಕೂಡ ಮಾಡಿಸ್ಬೋದು. ಹಾಗೆ ಇಲ್ಲಿ ಬೋಟ್ ಸಫಾರಿ ಕೂಡ ಇದೆ, ಬೋಟ್ ಸಫಾರಿನೂ ಮಾಡ್ಬೋದು ನೀವು. ಮೊದಲೆಲ್ಲ ಆದರೆ ಸಕ್ರೆಬೈಲ್ ಕ್ಯಾಂಪಿಗೆ ಬಂದರೆ ಒಂದು 15 ರಿಂದ 18 ಆನೆ ನೋಡ್ಬೋದಾಗಿತ್ತು. ಆದರೆ 4 ಆನೆ ಟ್ರಾನ್ಸ್ಫರ್ ಆಗೋಯಿತು. ನಮ್ಮ ಜೂನಿಯರ್ ಅಭಿಮನ್ಯು, ಕೃಷ್ಣ ಮತ್ತು ಆಲೆ, ಧನುಷ್, ಈ ಥರ 4 ಆನೆ ಟ್ರಾನ್ಸ್ಫರ್ ಆಗಿ ಸುಮಾರು ಒಂದು 12 ರಿಂದ 10 ಆನೆ ನೋಡ್ಬೋದು ಅಷ್ಟೇ ಕ್ಯಾಂಪಲ್ಲಿ ನೋಡಿ. ಸ್ನಾನ ಮಾಡಿಸಿ ಕರ್ಕೊಂಬರ್ತಾಯಿದ್ರೆ ಈಗ ರೇಷನ್ ಕೊಟ್ಟು ಲೈನಲ್ಲಿ ನಿಲ್ಸೋಕ್ಕೆ. ಇವನು ಅಶ್ವತ್ಥಾಮ ಅಂತ, ಲಾಂಗೆಸ್ಟ್ ಟಸ್ಕಿರ ಆನೆ ಸಕ್ರೆಬೈಲ್ ಕ್ಯಾಂಪಲ್ಲಿ. ಇವನ್ನ ಹಿಡಿದಿದ್ದು ನಮ್ಮ ಅಭಿಮನ್ಯು, ಮಹೇಂದ್ರ ಮತ್ತು ಸುಗ್ರೀವ ಆನೆಗಳೇ. ರಾಘವೇಂದ್ರ ಕೂಡ ಬರ್ತಾಯಿದ್ದಾನೆ ಈಗ ಸ್ನಾನ ಮಾಡ್ಕೊಂಡು. ಇವನ ಬಗ್ಗೆ ಹೇಳ್ಬೇಕಂದ್ರೆ, ಮಂತ್ರಾಲಯ ದೇವಸ್ಥಾನದಲ್ಲಿ ಇದ್ದಂಥ ಆನೆ ಅಲ್ಲಿ ಕರೆಕ್ಟಾಗಿ ಪಳಗಿಲ್ಲ ಅಂದ್ಬಿಟ್ಟು ನಮ್ಮ ಸಕ್ರೆಬೈಲ್ ಕ್ಯಾಂಪ್ಗೆ ಶಿಫ್ಟ್ ಮಾಡ್ತಾರೆ ನೋಡಿ. ಇವಾಗ ತುಂಬ ಚೆನ್ನಾಗಿ ಪಳಗಿ ಜನರ ಮಧ್ಯೆ ಚೆನ್ನಾಗಿ ಓಡಾಡ್ಕೊಂಡಿದ್ದಾನೆ. ಹಾಗೆ ರೇಷನ್ ಸಹ ಇಸ್ಕೊತಾನೆ ಎಲ್ಲರ ಕೈಲಿ. ಇವನು ಕರ್ನಾಟಕದಲ್ಲೇ ಟಾಲೆಸ್ಟ್ ಆನೆ, ಅಂದರೆ ಎತ್ತರದ ಆನೆ ಅನ್ಬೋದು. ನಮ್ಮ ಝೂ ಅಭಿಮನ್ಯುನು ಇವನ್ ಕಾಂಪಿಟೇಷನ್ ಇತ್ತು ಅನ್ಬೋದು, ಹೈಯೆಸ್ಟ್ ಹೈಟ್ ಇರೋದ್ರಲ್ಲಿ. ಆದರೆ ಅದು ಕಾಲು ನೋವು ಸಮಸ್ಯೆಯಿಂದ ಮತ್ತಿಗೂಡು ಕ್ಯಾಂಪಲ್ಲಿ ತೀರೋಯ್ತು. ಈಗಿರೋದ್ರಲ್ಲೆಲ್ಲ ನಮ್ಮ ರಾಘವೇಂದ್ರನೇ ಟಾಲೆಸ್ಟ್ ಆನೆ ಅನ್ಬೋದು. ಇವನ್ ದಂತ ಕೂಡ ತುಂಬ ಚೆನ್ನಾಗಿದೆ. ಕೇಶವ ಸಹ ಬರ್ತಾಯಿದ್ದಾನೆ ನೋಡ್ಬೋದು. ಇವನಿಗೆ 2 ಕಣ್ಣು ಕಾಣಿಸಲ್ಲ, ಇದರ ಮಾವುತ್ರೆ ಇದಕ್ಕೆ ಕಣ್ಣು, ಹಾಗೆ ಎಲ್ಲನೂ. ಇದು ಸಹ ಸ್ಮೆಲ್ಲಲ್ಲೇ ಎಲ್ಲ ಕೆಲಸ ಮಾಡೋದು. ಇದು ಮಕ್ನ ಆನೆ, ವಜ್ರ ಅಂತ, ಕೇವಲ 12 ವರ್ಷ. ಸಕಲೇಶ್ಪುರ ಭಾಗ ವಿಕ್ರಾಂತ್ ಜೊತೆಗೇ ಹಿಡ್ದಂಥ ಆನೆ ಇವನು ಕೂಡ. ಇದು ಬಂದು ಮಕ್ನ ಅಂತ ಏನಕ್ಕೆ ಕರೀತಾರೆ ಅಂದರೆ, ಇದು ದಂತ ಇಲ್ದಿರ ಒಂದು ಗಂಡಾನೆ ಅಂತ ಕರೀತಾರೆ, ಅದಕ್ಕೆ ಮಕ್ನ. ಇವನು ಕ್ರಾಲಿಂದ ಬರೀ 1.5 ತಿಂಗಳಲ್ಲಿ ಪಳಗಿ ಕ್ಯಾಂಪಿಗೆ ಬಂದಿರೋ ಆನೆ. ಇದು ಸಕ್ಕದಾಗಿ ಟ್ರೈನ್ ಆಗಿದ್ದಾನೆ. ಪುನೀತ್ ಸಹ ಬರ್ತಾಯಿದ್ದಾನೆ ನೋಡಿ ಸ್ನಾನ ಮಾಡ್ಕೊಂಡು. ಈಗ ಇವನಿಗೂ ಕೂಡ ರೇಷನ್ ಕೊಟ್ಟು ಲೈನಲ್ಲಿ ನಿಲ್ಲಿಸ್ತಾರೆ. ಇವನು ದಂತನೇ ಒಂಥರ ಚೆನ್ನಾಗಿದೆ ನೋಡ್ಬೋದು, ಪೆನ್ಸಿಲ್ ಕೋರೆ ಥರ. ಇವನಿಗೆ ಕೇವಲ 8 ವರ್ಷ. ಇವನಿಗೂ ಒಂದು ಒಳ್ಳೆ ಫ್ಯೂಚರ್ ಇದೆ. ನಮ್ಮ ಸೆನ್ಸೇಷನ್ ಆನೆ ವಿಕ್ರಾಂತ್, ಕರಡಿ, ಹಾಗೆ ನಮ್ಮ ಮೌಂಟೇನ್ ಆನೆ ಗ್ರೂಪಲ್ಲಿ ಇದ್ದವನು. ಸೂಪರಾಗಿ ಟ್ರೈನಿಂಗ್ ಆಗಿದೆ ನೋಡಿ. ಇವನ ಲಕ್ಷಣವೇ ನನಗೆ ತುಂಬ ಇಷ್ಟ.
ನೋಡಿ ಎಷ್ಟು ಚೆನ್ನಾಗಿ ನಮ್ಮ ಸೋಮಣ್ಣ ಆನೆ ಮತ್ತು ಪುನೀತ್ ಆನೆ ಅದೇ ಗೇಟ್ ತಕ್ಕೊಂಡು ಅದೇ ಒಳಗಡೆ ಹೋಯ್ತು. ಪ್ರತಿದಿನ ಇದೇ ರೀತಿ ಎಲ್ಲ ಆನೆಗಳಿಗೂ ಟ್ರೈನಿಂಗ್ ಕೊಡ್ತಾರೆ ಇಲ್ಲಿ. ಗೇಟ್ ತೆಗಿಯೋದಾಗ್ಬೋದು, ಕಾಲೆತ್ತಿಸೋದಾಗ್ಬೋದು, ಸಲಾಮ್ ಮಾಡಿಸೋದಾಗ್ಬೋದು, ಅವ್ರಿಗೆ ಯಾವ ಥರ ಬೇಕು ಯೂಸ್ಗೆ, ಕಾರ್ಯಾಚರಣೆ ಆಗಿರ್ಬೋದು, ಇಲ್ಲ ದಸರಾಗೆ, ಇಲ್ಲ ಒಂದು ಟಿಂಬರ್ ಎತ್ತ ಕೆಲಸಕ್ಕಾಗ್ಬೋದು, ಆ ಥರ ಒಂದು ಟ್ರೈನಿಂಗ್ ಡೈಲಿ ಕೊಡ್ತಾರೆ ಕ್ಯಾಂಪ್ಗಳಲ್ಲಿ. ಇಲ್ಲಿ ಅಂತಲ್ಲ, ಎಲ್ಲ ಕ್ಯಾಂಪಲ್ಲೂ ಕೊಡ್ತಾರೆ ಇದೇ ಥರ ಟ್ರೈನಿಂಗು. ಅದು ಒಂದು ಸ್ಪೋರ್ಟ್ಸ್ ಮ್ಯಾನ್ಗೆ ಯಾವ ಥರ ಡೈಲಿ ಪ್ರಾಕ್ಟೀಸ್ ಬೇಕು ಅದೇ ಥರ ಆನೆಗಳಿಗೂ ಅಷ್ಟೇ ಡೈಲಿ ಪ್ರಾಕ್ಟೀಸ್ ಮಾಡೇ ಮಾಡ್ತಾರೆ. ನೋಡಿ ನಮ್ಮ ಸಕಲೇಶ್ಪುರದಲ್ಲಿ ಹಿಡಿದಂಥ ವಜ್ರ ಆನೆಗೂ ಯಾವ ರೀತಿ ಈಗ ಟ್ರೈನಿಂಗ್ ಕೊಡ್ತಾರೆ, ಸ್ಟಾರ್ಟ್ ಮಾಡ್ತಾರೆ ನೋಡಿ. ನಮ್ಮ ವಿಕ್ರಾಂತ್ ಮತ್ತು ವಜ್ರ ಆನೆ ಬಗ್ಗೆ ಹೇಳ್ಬೇಕಂದ್ರೆ ಒಂದಿನ ಆಸುಪಾಸಲ್ಲೇ ಹಿಡ್ದಂಥ ಆನೆ. ಮಾರ್ಚ್ 20 ನಮ್ಮ ವಿಕ್ರಾಂತ್ ಆನೆ ಹಿಡಿದ್ರೆ ಸುಮಾರು 21 ಇಲ್ಲ 22 ವಜ್ರಾನ ಹಿಡಿತಾರೆ. ಅದಾದ ನಂತರ ಮತ್ತೆ ಅಡ್ಕ ಬಡ್ಕ ಹಿಡಿತಾರೆ. ಅಡ್ಕ ಬಡ್ಕ ರೀಲೊಕೇಟ್ ಆಗುತ್ತೆ. ರೀಲೊಕೇಟ್ ಆಗಿ ಮತ್ತೆ ಕ್ಯಾಪ್ಚರ್ ಮಾಡ್ತಾರೆ ಅದನ್ನ. ಸುಮಾರು ಜನ ಕೇಳ್ತಾಯಿದ್ರು ಬಾಲಣ್ಣನ ಬಗ್ಗೆ ಇನ್ಫಾರ್ಮೇಷನ್ ಕೊಡಿ, ಹಾಗೆ ಅಡ್ಕ ಬಡ್ಕನ ಬಗ್ಗೆ ಕೊಡಿ ಅಂತ. ನಮ್ಮ ಬಾಲಣ್ಣನ ಬಗ್ಗೆ ಹೇಳ್ಬೇಕಂದ್ರೆ ಕಂಪ್ಲೀಟು ಕಿವಿ ರಿಕವರಿ ಆಗಿದೆ, ಏನೂ ತೊಂದರೆ ಇಲ್ಲ ಅಂತ ಹೇಳಿದ್ದಾರೆ ಡಾಕ್ಟ್ರು ಸಹ. ಹಾಗೆ ಅದು ಏನು ಮೊನ್ನೆ ನಮ್ಮ ಬಾಳೆಹೊನ್ನೂರಲ್ಲಿ ಕಾರ್ಯಾಚರಣೆ ಆಯಿತು, ಆ ಕಾರ್ಯಾಚರಣೆಯಲ್ಲೂ ಕೂಡ ಅದು ಕ್ರಾಲ್ ಕೆಲಸದಲ್ಲಿ ಭಾಗಿಯಾಗಿತ್ತು. ತುಂಬ ಚೆನ್ನಾಗಿ ಕ್ರಾಲ್ ಕೆಲಸನೂ ಮಾಡಿ ಆನೆ ಲೋಡ್ ಕೂಡ ಮಾಡಿ ಕ್ರಾಲ್ಗೆ ತಳ್ತು. ಅಡ್ಕ ಬಡ್ಕ ಬಗ್ಗೆ ಹೇಳ್ಬೇಕಂದ್ರೆ ಅದು ಸಹ ಕ್ರಾಲಿಂದ ಆಚೆ ಬಂದು ರಿಕವರಿ ಆಗಿದೆ. ಕಾಲು ಸ್ವಲ್ಪ ಇನ್ನೂ ನೋವಿರೋ ಕಾರಣ ಅದನ್ನ ಕ್ಯಾಂಪ್ಗೆಲ್ಲ ತರಲ್ಲ, ಅಲ್ಲೇ ಮರದತ್ತ ಕಟ್ಟಿ ಅದಕ್ಕೆ ಬೆಡ್ ಥರ ಎಲ್ಲ ಮಾಡಿದ್ದಾರೆ. ಅಲ್ಲೇ ಅದಕ್ಕೆ ಮಲ್ಗೋದಾಗಿರೋ ವ್ಯವಸ್ಥೆ ಮಾಡಿದ್ದಾರೆ. ಹಾಗೆ ಅಲ್ಲೇ ಅದಕ್ಕೆ ರೇಷನ್ ಕೂಡ ಹಾಕ್ತಾಯಿದ್ದಾರೆ. ಅದು ಕೂಡ ತುಂಬ ಚೆನ್ನಾಗಿ ರಿಕವರಿ ಆಗಿದೆ. ಮತ್ತು ಬಾಳೆಹೊನ್ನೂರಲ್ಲಿ ಹಿಡಿದಂಥ ಆನೆ ಕೂಡ ಅದೂ ಸಹ ಇನ್ನೇನು ಸ್ವಲ್ಪ ದಿನದಲ್ಲೇ ಕ್ರಾಲಿಂಗ್ ತೆಗಿತಾರಂತೆ. ಅದು ತುಂಬ ಚೆನ್ನಾಗಿ ಪಳಗಿದೆ. ಇವತ್ತು ನಮ್ಮ ಕ್ಯಾಪ್ಟನ್ ಸಾಗರ್ ಬಂದಿಲ್ಲ, ಹಾಗೆ ಫ್ಯೂಚರ್ ಕ್ಯಾಪ್ಟನ್ ಜೂನಿಯರ್ ಅರ್ಜುನ ಬಂದಿಲ್ಲ, ಬಹುದೂರ್ ಕೂಡ ಬಂದಿಲ್ಲ, ಫೈಟರ್ ಬಹುದೂರು. ಈ 3 ಆನೆಗಳು ಆಬ್ಸೆಂಟು, ಒಂಥರ ಬೇಜಾರು ಅನ್ಬೋದು. ಇನ್ನು ಕೇಶವ ಆನೆ ನೋಡಿ ತುಂಬ ಖುಷಿ ಆಯಿತು. ಅದಕ್ಕೆ 2 ಕಣ್ಣು ಕಾಣಿಸ್ದೇ ಇದ್ರೂ ಮಾವುತನ ಕಮೆಂಟ್ಗೆ ಆಗೋದು ಸೆನ್ಸ್ ಮಾಡಿ ಅದು ರೆಸ್ಪಾಂಡ್ ಮಾಡುತ್ತೆ ತುಂಬ ಚೆನ್ನಾಗಿ. ಅದು ಕೂಡ ಸಕಲೇಶ್ಪುರ ಭಾಗ ಹಿಡ್ದಂಥ ಆನೆ. ಜೂನಿಯರ್ ಕರಡಿ ಥರನೇ ಇತ್ತು ಅದು ಹಿಡಿದಾಗ. ಈಗ ಮೊನ್ನೆ ತಾನೇ ಅದರದ್ದು ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಇದೆ. ಏನಂದರೆ ಕಾಡಿಗೆ ಬಿಟ್ಟಾಗ ಅದನ್ನು 2 ಕಣ್ಣು ಕಾಣಿಸ್ದೇ ಇದ್ದರೂ ಒಂದು ಕಾಡಾನೆಗೆ ಚಾರ್ಜ್ ಮಾಡಿ ಹೊಡೆದು ಕಳಿಸಿದೆ. ಸೂಪರಾಗಿ ಒಂದು ಮುಖ ಕೊಟ್ಟು ನಿಲ್ಲುವಂಥ ಆನೆ ಅದು ಕೇಶವ. ಕಣ್ಣಿದ್ದಿದ್ರೆ ತುಂಬ ಚೆನ್ನಾಗಿರೋದು, ಒಂದು ಒಳ್ಳೆ ಕುಮ್ಕಿ ಆನೆ ಆಗೋದು.